ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಪೊಟ್ಯಾಟೊ ಅಂದರೆ ಬಟಾಟೆ ಆಲೂ ಇರ್ತಲ್ಲ, ಆಲೂ ಹಾಕಿ ಚಪಾತಿ ಮಾಡೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ. ಆಲೂ ಪರೋಟ ಎಲ್ಲ ಮಾಡಿರ್ತಾರೆ, ಆದರೆ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನೀಗ ಒಂದು ದೊಡ್ಡ ಆಲೂ ಏನು ಮಾಡಿದ್ದೆ, ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಬೇಯಿಸ್ಕೊಂಡಿಟ್ಟಿದ್ದೆ. ಅದು ತುರ್ಕೊಂಡಿದ್ದೀನಿ. ತುರ್ಕೊಂಡಿದ್ದಕ್ಕೆ ಉಪ್ಪು, ಆಮೇಲೆ ಕೊತ್ತಂಬರಿ, ಕರಿಬೇವು, ಓಂಕಾಳು, ಜೀರಿಗೆ, ಚಿಲ್ಲಿ ಫ್ಲೇಕ್ಸು, ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಹಾಕ್ಬಿಟ್ಟಿನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಎಷ್ಟು ಹಿಡಿತದಲ್ಲ ಅಷ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಕೂಡಿಸಿ ಹಾಕಿ ಕಣಕ ಕಲಸಿಡ್ಬೇಕು. ಈಗ ನೋಡಿ, ಈ ರೀತಿ ಇಲ್ಲಿ ಕಲಸಿಟ್ಟಿದ್ದೀನಿ. ಈಗ ಇದು ಕಲಸಿಟ್ಟು ಒಂದು ಸ್ವಲ್ಪ ನೆನಿಬೇಕು. ಇದು ಒಂದು 2 ತಾಸಾದರೆ ನೆನಿಬೇಕು. ನೆನೆದಿಂದ ಹೆಂಗೆ ಮಾಡೋದು ಚಪಾತಿ ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಕಣಕ ನೆನೆದಿದೆ. ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ನಿಮಗೆ. ನೋಡಿ, ಈ ರೀತಿ ಮಾಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಬೇಕಾದರೆ 3 ಪದರದ ಚಪಾತಿ ಮಾಡ್ತೀರ ಮಡಚಿ, ಹಾಗೂ ಮಾಡ್ಕೋಬೋದು. ಇಲ್ಲ ಪರಾಠೆ ಗತಿ ಗುಂಡ್ಕೊಂಡು ಮಾಡ್ಕೋಬೋದು. ನಾನು 2 ರೀತಿಯಿಂದ ಮಾಡಿದ್ದೀನಿ. ಇಲ್ಲಿ ಹಾಕಿ ಬೇಯಿಸು ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇದು ಚಪಾತಿ ಥರ ಲಟ್ಸಿದ್ದೀನಿ. ಉಬ್ಬಿನೂ ಬರ್ತದೆ. ಇದು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ರೆಡಿ ಆಯ್ತು ನೋಡಿ ಚಪಾತಿ. ಇದು ನೋಡಿ ಆಲೂ ಚಪಾತಿ ಈ ರೀತಿ ಆಗಿವೆ. ಮೆತ್ತಗೆ ಬೇಕಾದಷ್ಟು ಮರುದಿನ ಇಟ್ಕೊಂಡು ತಿನ್ಬೋದು. ಇವನ್ನ ನೀವು ಲಂಚ್ ಬಾಕ್ಸ್ಗೆ ಹಾಕ್ಕೊಂಡು ಹೋದ್ರೂ ಮೆತ್ತಗೆ ಉಳಿತಾವೆ ಇವು. ಈ ರೀತಿ ಒಂದು ಸಲ ಪೊಟ್ಯಾಟೊ ಪರಾಠ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಂಡು ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೈನ್.